ಈವ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತು ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಜೆಗೆ ಸುಮಾರು ಮಾಡಲಿಕ್ಕೆ ಒಂದು ಮ್ಯಾಂಗೋ, ರಾ ಮ್ಯಾಂಗೋ ಹಾಕಿ ಕೊಕೊನಟ್ ಮಿಲ್ಕ್ ಹಾಕಿ ಪ್ರಾನ್ಸ್ ಕರಿ. ನೆಕ್ಸ್ಟ್ ಇನ್ನೊಂದು ಚೀಸಿ ಎಂತ ಗೊತ್ತುಂಟಾ, ನೂಡಲ್ಸ್ ಅಲ್ಲ ಸಾರಿ, ಮ್ಯಾಗಿ ಮಕ್ಕಳಿಗೆ ಸಂಜೆಗೆ ಸ್ನ್ಯಾಕ್ಸಿಗೆ ಈಗ ಬರುವಾಗ. ಈಗ ನಾನು ಕಾಫಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದು ಕಾಫಿ, ಫಿಲ್ಟರ್ ಕಾಫಿ ಮಾಡೋಣ ಅಂತ ಹೇಳಿ ನೀರನ್ನು ಇಟ್ಟಿದ್ದೀನಿ ಇಲ್ಲಿ. ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಮ್ಮ ಅವರಿವರೆಲ್ಲ, ನನ್ನ ಹಸ್ಬೆಂಡ್ ಎಲ್ಲ ಆ ಮನೆಯಲ್ಲಿದ್ದರು. ಅಲ್ಲಿ ಸ್ವಲ್ಪ ಸ್ಕ್ರಾಪಿಗೆ ಕೊಡುವಂಥದ್ದು ಕುಚುರಿ ಎಲ್ಲ ಉಂಟು ನೋಡಿ, ಅದನ್ನೆಲ್ಲ ರೆಡಿ ಮಾಡಿ ಈಗ ಬಂದಿದ್ದಾರೆ. ಬರುವಾಗ ಕಾಫಿ ಒಂದು ರೆಡಿ ಮಾಡೋಣ ಅಂತ ಹೇಳಿ. ನೋಡಿ ಅಪ್ಪ ಬಂದ್ರು, ಜ್ಯೂಸ್ ತಂದ್ರು. ಗದಪ ಜಶ್ ಬಂದ, ಏನ್ ಮಾಡದೆ ಬಂದ. मेरा पिया घर आया ओ राम जी, मेरा पिया घर आया ओ राम जी. ಎಲ್ಲಿ ಹೋಗಿದ್ದು ನೀವು ನನ್ನನ್ನು ಬಿಟ್ಟು? ಜ್ಯೂಸ್ ಬಂತು, ಜ್ಯೂಸ್. ಇವರು ನೋಡಿ ಅಂತೆ ಗುಜರಾತ್ ಬಂದ್ರು. ನನಗೆ ಅವ್ರು ಕಾರ್ ತಗೊಂಡು ಹೋಗಿದ್ದಾರೆ. ಮತ್ತೆ ನನಗೆ ಕಾಲ್ ಮಾಡಿ ಹೇಳ್ತಾರೆ, ರಾಯ್ ಬರುವಾಗ ಕಾರ್ ತಾ ಅಂತ. ನನಗೆ ಸ್ವಲ್ಪ ಗೀತಾ ಏನ್ ಮಾಡುದ ನೀನ್ ಬಿಡ. ಇಲ್ಲಿ ಬರ. ಇಲ್ಲಿ ಬರ. ನಿನ್ನ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರಾ? ಯಾರು? ಅಮ್ಮ ಬಂದಿದ್ದಾರೆ. ಅಲ್ಲ, ನಿಮ್ಮ ಅವರ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡುದಿಲ್ಲ ಇವನು. ಎಲ್ಲರೂ ಕೇಳ್ತಾರೆ ಇವನು ಫ್ಯಾಮಿಲಿ ಎಲ್ಲಿದೆ, ಅಮ್ಮ ಎಲ್ಲಿದ್ದಾರೆ ಎಲ್ಲ ಅಂತ ಹೇಳಿ ತೋರಿಸುದಿಲ್ಲ. ಅವ್ರು ಬರ್ಬೇಕಲ್ಲ, ಅವ್ರು ಬರ್ಬೇಕಂದ್ರೆ ಅವ್ರು ಹೊರಗಡಿದ್ದಾರೆ. ಇದು ನನ್ನ ಅಮ್ಮ. ಆಯ್ತು, ಇವನ ಅಮ್ಮ ನಾನು ನೋಡ್ಲಿಲ್ಲ ಅಲ್ಲ ನೀವು? ಯಾರು ನೋಡ್ಲಿಲ್ಲಲ್ಲ, ಇದು ನನ್ನ ಅಮ್ಮ. ಹೇಳ ಎಂತ ಹೇಳ್ಬೇಕು? ಅಮ್ಮ ಬರ್ಲಿ ಮಾರೆ, ಆಮೇಲೆ ಹೇಳ್ತೀನಿ. ಹಾ, ನೀವು ಇವನ ಅಮ್ಮನನ್ನು ನೋಡ್ಲಿಲ್ಲಲ್ಲ? ನೋಡಿಲ್ಲ. ಎಷ್ಟು ವರ್ಷ ಆಯ್ತು? ಬೇಡ ಅವ್ನಿಗೆ. ಹಾ, ಎಷ್ಟು ಸಲ ಬಂದಿದ್ದಾರೆ ಇಲ್ಲಿ? 2-3 ಸಲ. ಮೊನ್ನೆ ಒಂದು ವಾರ ಏನಿದ್ರೆ ಎಷ್ಟು ಸಲ? ಒಂದು 4-5 ದಿನ ಇದ್ರು. ಇನ್ನು ಸ್ವಲ್ಪ ಟೈಮ್ ವೇಟ್ ಮಾಡಿ. ನಾವು ಹುಲಿಯಾಗೆ ಮಾಡ್ತಾನೆ ನನ್ನನ್ನು. ಜ್ಯೂಸ್ ಕುಡಿತೇವೆ. ಮತ್ತೆ ಅದು ಮೂಗು ಹೀಗೆ ಯಾಕೆ ಮಾಡಿ ಹೇಗೆ ಮಾಡಿದ್ದವನು? ಹೀಗೆ ಅಂತ. ಅದು ಕೋಲ್ಡ್ ಜಾಸ್ತಿ. ಅಮ್ಮ ಏನು ಸ್ಪೆಷಲ್ ಮಾಡ್ತಿದ್ದಾರೆ ನಿಮಗೆಲ್ಲ? ನಮ್ಮ ವರ್ಷದ ಪ್ರತಿಫಲ. ವರ್ಷದ ಪ್ರತಿಫಲ ಎಂತ ಮಾತಾಡ್ತೀನಿ ನೀನು? ಅವನಿಗೆ ಪಾಪ ವರ್ಷ ಇಡೀ ಏನು ಕೊಡ್ಲಿಲ್ಲ ಅಂತೆ. ವರ್ಷ ಇಡೀ ಕಾದು ಇವತ್ತು ಸಿಗ್ತಾ ಉಂಟು ವರ್ಷದ ಪ್ರತಿಫಲ. ಹಾಗೆ ಅದು ಮ್ಯಾಗಿ ಮಾಡಿ ನೂಡಲ್ಸ್ ಮಾಡ್ತಾನೆ ಇಲ್ಲ ನಿನ್ಗೀಗ. ನೀನ್ ಯಾವಾಗೆಲ್ಲ ನೂಡಲ್ಸ್ ಹೇಳ್ತಾನೆ. ನೂಡಲ್ಸ್ ಮಾಡ್ತಾ ಇದ್ದೆ. ಇವನು ಅವತ್ತು ನನಗೆ ಇದು ಮಾಡಿ ಎಂತ ಮಾಡಿದ್ ಕೇಳಿದ್ದೆ. ಕೇಳಿದ್ದಲ್ಲ ನೀನು, ಇದು ಮಾಡಿದಕ್ಕೆ ನನಗೆ ಸಿಟ್ಟು ಬಂದಿತ್ತು. ಆಮೇಲೆ ನಾನು ನೂಡಲ್ಸ್ ಮಾಡಲಿಲ್ಲ. ಈಗ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿದ್ದಾನೆ. ಎಂತದೋ ಹೇಳಿ ನನಗೆ ಕೇಳಿಸಿದ ಅವತ್ತು. ಯಾವಾಗ ಮಾಡುದು? ಗಡಿ ಕೇಳಿದಷ್ಟೇ. ಸುಮ್ಮನೆ ಅದಕ್ಕೆ ಅಲ್ಲ, ಅದಕ್ಕೆಲ್ಲ ನಾನು ಸಿಟ್ಟು ಮಾಡುದಿಲ್ಲ. ಹಾಗೆಲ್ಲ ಅದಕ್ಕೆ, ಬೇರೆ ಯಾವ್ದಕ್ಕಿಲ್ಲ. ನಿಂದು ಬುದ್ಧಿ ಯಾರಿಗೆ ಗೊತ್ತೇ ಆಗುದಿಲ್ಲ. ಪಾಪ ಕಾಣ್ತೀನಿ. ಹೋಗ ಹೊರಗೆ ನೋಡಿ ನೋಡಿ ಹೋಗ ಹೊರಗೆ ತೋರಿಸ ಅಂತ. तुम्ही ಗಾಡಿ ಸಾಧ್ಯ ನಾವು ಬೈದೆ ಫೈಟ್ ಆಯ್ತು. ಒಬ್ಬ ಜನರನ್ನು ತಗೊಂಡು ಹೋಗುದು ಇವನು. ಹೊರಗಡೆ ಒಬ್ಬ मुंडल्या घालली कोणे दोरले काल तुझ्याकडे विचारला, तू सांगला ही मम्मी दोरली नाही. आवे काले दुसऱ्या काले मुंडल्या कोण नाव ते म्हणून ना कुंडले म्हणून नाव ವೇಟ್. ಎಂತ ಇದು?
ಅದು ಎಂತ ಹೇಳ್ತಾರೆ ದೊಡ್ಡ ನೀನು ಆಗ್ಬಿಟ್ಟ ಕೊಟ್ಟಿನ ನಿಲ್ಲ ಹಾ ನೀವು ಹೇಳಿ. ಮಡಿಕೆ ಹಾ ಮಡಿಕೆಯನ್ನು ನಾನು ಇಲ್ಲಿ ಅಟ್ಟಿಗೆ ಇಟ್ಟಿದ್ದೆ. ಹಾ ಇಲ್ಲಿ ಇವಂತರ ಕೇಳಿದೆ ಅದು ಅಲ್ಲಿ ಯಾರು ಇಟ್ಟದ್ದು ಒಂದು ನಾಯಿ ಹಾರಿ ಅದು ಕೆಳಗೆ ಬೀಳ್ತದಲ್ಲ ಅಂತ, ಅದಕ್ಕೆ ಅದು ನನ್ನ ಅಮ್ಮ ಇಟ್ಟದ್ದು ಅಂತ ಹೇಳಿದ. ಯೋ ಇಲ್ಲ ಇವರು ಸುಳ್ಳು ಹೇಳುದು. ಸುಳ್ಳಲ್ಲ, ನಿಜವಾಗಿ. ಯೋ ಯಾರು ಇಟ್ಟದ್ದು ಅಂತ ನನಗೆ ಅಂತದ್ದು. ಹಾ? ಎಂತ ಯಾಕೆ ಆಯ್ತು ಅಂತ? ನಿಮ್ಮ ಹೆಸರು ಹಾಕಿದ್ದಾನೆ ಅವನ ಹತ್ರ ಮಾತಾಡಿ. ಓಹೋ ಯೋ ಎಂತ ಡಾಡ ಹಾ ಕಳ್ಳದು ಕಳ್ಳ ಅಂತ ಅವನು. ಅವನು ನೋಡಿ ಅಂತೆ ಅಲ್ಲಿ ನೀರು ಬೀಳ್ತದೆ, ಅಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಹೋಗಿ ಎಲ್ಲಿ ನೀರು ಬೀಳ್ತದೆ ಅಲ್ಲಿ ಹೋಗಿ ಕೂತ್ಕೊಳ್ಳುದು ಅವನು. ಕನ್ನಡದಲ್ಲಿ ನಾನು ಹೇಳಿದ್ದು ನಾಯಿ ಅದು ಯಾರು ಇಟ್ಟದ್ದು, ನಾಯಿ ಕೆಳಗೆ ಹಾಕಿದ್ದಾರೆ ಅಂತ. ಅದು ಏನಾಗುದಿಲ್ಲ ಅಂತ ನೀನು ಹೇಳಿದಿ ಅಷ್ಟೇ. ನಾನು ಇಟ್ಟದ್ದು ನೀನು ಇಟ್ಟದ್ದು ಅಂತ ಹೇಳಿಲ್ಲ. ಇವರು ಕೇಳಲಿಲ್ಲ. ಅವ್ರು ನಂಗೆ ಹೇಳಿದ್ರು ಅದು ಅಲ್ಲಿ ಯಾಕೆ ಇಟ್ಟಿದ್ದಾರೆ ಇದು ಪಾಟ್ಸ್ ಹೌದು. ನಾಯಿಗೆ ಕೆಳಗೆ ಹಾಕ್ಬಹುದಲ್ಲ. ಇಲ್ಲ ನಾಯಿ ಎಲ್ಲ ಕೆಳಗೆ ಹಾಕಲ್ಲ, ಅದು ಮೇಲೆ ಎತ್ತಿದ್ರೆ. ನೀನ್ ಇಟ್ಟಿದಲ್ಲ. ನಾನೇ ಇಟ್ಟಿದ್ದು, ಆದ್ರೆ ಅವ್ರು ಕೇಳಿಲ್ಲ ಹಂಗೆ. ಅವ್ರು ಹೇಳಿದ್ರು ಅದು ಕೆಳಗೆ ಬೀಳ್ತಂತ. ಅವ್ರು ಎಣಿಸ್ಲಿಲ್ಲ ಅಂತ ನೀನ್ ಇಟ್ಟಿ ಅಂತ ಹೇಳಿ. ನಾನು ಅಷ್ಟು ಒಳ್ಳೆ ಕೆಲಸ ನೀನ್ ಮಾಡೋದಿಲ್ಲಲ್ಲ, ಅದಕ್ಕೆ ಅವ್ರು ಎಣಿಸ್ಲಿಲ್ಲ ಅಂತೆ. ಅದೆಲ್ಲ ಕ್ಲೀನ್ ಮಾಡಿದ್ ನಾನು ರೌಂಡ್ ಅವಾಗ ಇಟ್ಟಿದ್ದ. ಅವನು ರೌಂಡ್ ಕ್ಲೀನ್ ಮಾಡಿದಂತೆ ಅಮ್ಮ. ನನ್ನ ಮಗ ಮಾಡಿದಾನೆ ರೌಂಡ್ ಕ್ಲೀನ್. ಅದನ್ನು ಅಲ್ಲಿ ಇಟ್ರೆ ನಾಯಿ ಕೆಳಗೆ ಹಾರಿ ಹೋಗ್ತದೆ. ಇದಕ್ಕೆಲ್ಲ ಕಾರಣ ಬಜ್ಜು. ಅವನಿಂದ ಸ್ಟಾರ್ಟ್ ಆಗಿದ್ದು. ಅವನ ಅಮ್ಮನ ಹೆಸರು ಹಾಕಿದ್ದಾನೆ. ಅವ ಚಾಲು ಇನ್ನೊಬ್ಬ ಎಂತ ಮಾಡುದ ನೀನು? ಎಂತ ಮಾಡುದಾ? ನಾಯನ್ನು ತಗೊಂಡು ಬೆಡ್ಡಿನಲ್ಲಿ ಹೋಗಿದ್ದಾನೆ. ಬೆಡ್ ಅಲ್ಲಿ ಮಲಗ್ಲಿಕ್ಕೆ ನೋಡಿ ನೋಡಿ ನಾನ್ಸೆನ್ಸ್ ಮಾತಾಡ್ತಾರೆ. ಛೀ ನಿನ್ನ ಕಪ್ಪು ಮುಖವನ್ನು ತೋರಿಸು. ಓಕೆ, ಈಗ ಬೆಲ್ಲದ ಹುಡಿ ಹಾಕೋಣ. ಆಫ್ ಮಾಡಿ ಬೆಲ್ಲದ ಹುಡಿ ಹಾಕಿದ್ರೆ ಆಯ್ತು. ಇವರು ಬರುವ ಮುಂಚೆ ಎಷ್ಟು ಶಾಂತಿ ಇತ್ತು, ಬರುವಾಗ ಅಲ್ಲ, ಎಷ್ಟೆಲ್ಲ ಮನೆ ಶಾಂತ 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 ಆಯ್ತು. ಎಷ್ಟೆಲ್ಲ ಫೈಟ್ ಆಯಿತು. ಇವರು ಕಾರಣ. ಇವರಿಗೆ ಬಿಗ್ ಬಾಸ್ ಕಳಿಸ್ಬೇಕಲ್ಲ, ಒಳ್ಳೆ TRP ಸಿಗ್ತದೆ ಅವರಿಗೆ. ಅವರಿಗೆ ಒಬ್ಬರಿಗೆ ಕಳಿಸಿದ್ರೆ ಸಿಗುದಿಲ್ಲ. ಹಾ ಅವರಿಗೆ ಡ್ಯಾಡಿಗೆ ಪಜ್ಜುಗೆ ಕಳಿಸ್ಬೇಕು. 3 ಜನರಿಗೆ ಕಳಿಸಿದ್ರೆ ಆಯ್ತು. ಒಳ್ಳೆ TRP. ಯಾವ ಸೀಸನ್ ಅಲ್ಲಿ ಆಗದ ಬಿಗ್ ಬಾಸ್ ಅವತ್ತಾಗುತ್ತೆ. ಅಮ್ಮನಿಗೆ ಪಜ್ಜುಗೆ ಹಾಗೂ ಡ್ಯಾಡಿಗೆ ಬಿಗ್ ಬಾಸ್ಗೆ ಕಳಿಸ್ಬೇಕಂತ. ಅಲ್ಲಿ ಯಾರು ಇರ್ಲಿಕ್ಕಿಲ್ಲ. ಅಲ್ಲಿ ಟೀಮ್ ಕೂಡ ಇರ್ಲಿಕ್ಕಿಲ್ಲ. ಮತ್ತೆ ನನ್ನ ಅಪ್ಪಂದು ಫ್ಯಾಷನ್ ಶೋ ಇರುತ್ತೆ. ಒಳ್ಳೆ ಹೇಗೆ ಉಂಟ ಬಜ್ಜು? ಮಸ್ತ್ ಉಂಟು. ಸೂಪರ್ ಉಂಟು. ಸತ್ಯ ಹೇಳ. ಆಮೇ ಯಬ್ಬೋ ಇವನ್ ನೋಡಿ ಅಂತ ಎರಡು ತಗೊಂಡು ಬಂದಿದ್ದಾನೆ. ಇದು ಬೇಕು ಅದು ಕೂಡ ಬೇಕು. ಓಕೆ, ಎಲ್ಲರದ್ದು ಕಾಫಿ ಎಲ್ಲ ಕುಡ್ದಾಯ್ತು. ಇವಾಗ ನಾನು ಇದಕ್ಕೆ ಪ್ರಾನ್ಸಿಗೆ ಇದು ಮಾಡ್ತಾ ಇದ್ದೀನಿ. ಕೊಕೊನಟ್ ಮಿಲ್ಕ್, ತೆಳು ಮಿಲ್ಕ್ ಹಾಕಿ ಸ್ವಲ್ಪ ತೆಂಗಿನ ಇದು ಎಂತ ಅದು ಕೆಂಪು ಉದ್ದ ಮೆಣಸು, ಮಾವಿನಕಾಯಿ, ಮತ್ತೆ ಕೊತ್ತಂಬರಿ ಕಾಳು ಹಾಗೂ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಅರ್ಧ ನೀರುಳ್ಳಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ತೆಳು ಇದರಲ್ಲಿ ಹಾಲಿನಲ್ಲಿ, ತೆಂಗಿನ ಹಾಲಲ್ಲಿ. ಅದೇ ನಮಗೆ ನಿಮ್ಗೆಲ್ಲ ಇದು ನಮ್ಮ ಒಲಿಗೆ ಹಾ ಒಲಿ ಸೋಯ್ ಮಿಲ್ಕ್. ಅದಕ್ಕೆ ಅವ್ರು ಹಾಕ್ತಿದ್ರಲ್ಲಿ ಸೋಯ್ ಮಿಲ್ಕ್. ಅದಕ್ಕೆ ನಾವು ಹಾಕ್ಲಿಕ್ಕೆ ಕುಡಿಲಿಲ್ಲ ಪಾಪ. ಕಡೆ ಬಂದು ಏ ಪುಳ್ಳಿ ಎಲ್ಲಿ ಪಾತ್ರೆ ಉಂಟು? ಅಲ್ಲಿ ಉಂಟು, ಅಲ್ಲಿ ಹಾಕ್ಬೇಕಾ? ಅಲ್ಲಿ ಬಾತ್ರೂಮ್. ಬಾ ಬಿಟ್ಟೆ ಬಾ. ಆಯ್ತು. ಹಿಂಗೆ
ಇವಾಗ ನಮ್ಮದು ರೆಸಿಪಿಗೆ ಶೂಟ್ ಆಗ್ತಾ ಉಂಟು ಇಲ್ಲಿ ಪ್ರಾನ್ಸ್ ಕರಿದ್ದು. ನೋಡು ನಮ್ಮ ಸೆಟ್ಟಿಂಗ್ ತರಿಸು ನೋಡಿ. ಇಷ್ಟು ಸಣ್ಣ ಜಾಗ ನಮ್ಮದು, ಇದರಲ್ಲಿ ನಾವು ಮಾಡೋದು. ಉಂಟು ಒಳ್ಳೆದಿಲ್ಲಮ್ಮ. ಚೆನ್ನಾಗಿದೆಯಾ? ಇವನು ನೋಡಿ ಅಂತೆ. ಇಷ್ಟ ಆಯ್ತದ ಅಡ ನಿಮಗೆ? ಅದು ಸ್ಪೈಸಿ ಖಾರ ಉಂಟು, ಹಾ ಹಾ ಹೇಳ್ತಾ ಇದ್ದಾರೆ. ಅವರಿಗೆ ಖಾರ ಇಷ್ಟ ಅಲ್ಲ. ಪ್ಯಾಕಿಂಗ್ ಆಗಿ ಈಗ ಊಟ ಮಾಡೋಣ ಅಂತ ಹೇಳಿ. ನೀನೆಂತದ ಹೋಗುದು? ಪ್ರಾನ್ಸ್ ಕರಿ ನಮಗೆ ಮ್ಯಾಂಗೋ ಹಾಕಿ ಚೆನ್ನಾಗಾಗುತ್ತೆ. ರೆಸಿಪಿಯಲ್ಲಿ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ ಅದು. ಸಾದಾ ಮ್ಯಾಂಗೋ, ಕಪ್ಪೆ ಮ್ಯಾಂಗೋ. ರಾ ಮ್ಯಾಂಗೋ. ಇದೊಂದು ಅಜ್ಜಿ ಮಾಡಿದ್ದದೆ ಪದಾರ್ಥ. ಚಪ ಅಂತ ಮಾಡ್ತಾರೆ. ಹೋಗಿ ಹಚ್ಚಿದ್ರೆ ಕೇಳಿ ಹೇಗಾಗಿದೆ ಅಂತ. ಹೇಗೆ ಆಗಿದೆ ಪ್ರಾನ್ಸ್ ಇದು? ಚೆನ್ನಾಗಿದೆ. ನನಗೆ ದೋಸೆ ಜಾಸ್ತಿ ಆಗ್ತದೆ. ನೀವು ಇದು ಮಾಡಿಕ್ಕಿಂತ ಚೆನ್ನಾಗುಂಟಾ ಪ್ರಾನ್ಸ್? ಇದ್ರಗಿಂತ ಚೆನ್ನಾಗುಂಟಾ ಪ್ರಾನ್ಸ್? ಚೆನ್ನಾಗಿದೆ. ಹಾಂ, ಇದು ಚೆನ್ನಾಗಿದೆ. ಯಾವುದಿದಾ? ಅಮ್ಮ ನೀವು ಮಾಡಿದ್ದು ಚೆನ್ನಾಗಿಲ್ಲ ಅಂತೆ. ಓ ಅಮ್ಮ, ಓ ಅಮ್ಮ, ನೀವು ಮಾಡಿದ್ದು ಚೆನ್ನಾಗಿಲ್ಲ ಅಂತೆ. ಹೌದಾ? ಇದು ನೋಡಿ, ಇದು ಅಜ್ಜಿ ಮಾಡಿದ್ದಾಯ್ತಾ ನೀನು ತಿನ್ನೋದೀಗ? ತಿಂದೆ? ಹಾಂ. ಅಮ್ಮ ಮಾಡಿದ್ದು ನೋಡು, ಅಮ್ಮ ಮಾಡಿದ್ದು ಪ್ರಾನ್ಸ್ ಇದು. ನೀವು ಪೆಟ್ಟು ತಿಂತೀರ ಇಬ್ಬರು? ಹೇಗೆ ಉಂಟು? ಅವನಿಗೆ ಬೇಕಂತೆ. ನೀನು ಹೋಗು, ನಿಂದು ಊಟ ಮಾಡು, ಹೋಗು ಹೋಗು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಕಾಫಿಗೆ ನಾನು ಇಡ್ತಾ ಇದ್ದೀನಿ. ಅಮ್ಮ ಎಲ್ಲ ಹೊರಗೆ ನಿಂತದ್ದು ತಿರುಗಾಡ್ತಾ ಇದ್ದಾರೆ, ಆಚೆ ಈಚೆ ಎಲ್ಲ ಹೋಗಿ. ನನಗೆ ಇಲ್ಲಿ ಕೆಲಸ ಕೊಟ್ಟು ಅವರು ಒಳ್ಳೆ ತಿರುಗಾಡ್ತಿದ್ದರು. ಹಾಗೆ ನಾನು ಬಂದು ಇಲ್ಲಿ ಕಾಫಿ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ ಇಷ್ಟು ಧೂಳಾಗಿದೆ ಇಲ್ಲೆಲ್ಲ. ಈ ಧೂಳಲ್ಲಿ ಇದು ಮಾತ್ರ ಒಂದು ಕ್ಲೀನ್ ಏರಿಯಾ ನಮಗೆ. ಓಕೆ ನೋಡಿ, ಇಲ್ಲೆಲ್ಲ ಟೈಲ್ಸ್ ಹಾಕ್ಸಿದ್ವಿ ಫ್ರಂಟಿಗೆ. ಟೈಲ್ಸ್ ಹಾಗೂ ಅದಕ್ಕೆ ಇದು ಬಿಡಿಂಗ್, ಗೋಲ್ಡ್ ಬಿಡಿಂಗ್ ಚೆಂದ ಕಾಣ್ತಾ ಉಂಟು. ಇನ್ನು ಫಿನಿಶಿಂಗ್ ಇನ್ನೂ ಕೂಡ ಆಗಬೇಕು, ಆಗ ಗೊತ್ತಾಗುತ್ತೆ. ಇದು ಕಂಬ ಕೊಟ್ಟಣ, ಇದ್ರ ಮೊದಲು ಇರಲಿಲ್ಲಲ್ಲ, ಇವಾಗ ಈ ರೀತಿ ಹಾಕ್ಸಿದ್ವಿ. ಚೆನ್ನಾಗಿ ಕಾಣುತ್ತೆ ಇದು ಅಲ್ಲ? ಅದರಲ್ಲೇ ಕಾಣ್ತಾ ಉಂಟು, ಕಾಣ್ತದೆ ಚೆನ್ನಾಗಿ. ಫುಲ್ಲು ಎಂತ ಎಡವಟ್ ರಾಜ ಎಂತಾಯ್ತು? ಇದು ಬಾಗಿಲು ಕೂಡ ಚೇಂಜ್ ಆಯಿತು. ಇಲ್ಲಿಗೆ ಕೂಡ ಪಟ್ಟಿ ಬರುತ್ತೆ, ಇಲ್ಲಿಗೆ ಕೂಡ ಇದ್ರದ್ದು ಪಟ್ಟಿ ಬರುತ್ತೆ. ಹಾಂ, ಅವಾಗ ಇದು ಕೂಡ ದೊಡ್ಡದು ಕಾಣುತ್ತೆ, ಚೆಂದ ಕಾಣುತ್ತೆ. ಅವಾಗ ಎಲ್ಲ ಟೈಲ್ಸ್ ಇವಾಗ ಎಲ್ಲೆಲ್ಲೇ ಹಾಕ್ಲಿಕ್ಕೆ ಉಂಟು, ಅದಕ್ಕೆಲ್ಲ ಈಗ ಟೈಲ್ಸ್ ಬಂದಿದೆ. ಕೆಲವು ಅಮ್ಮನ ಬಾತ್ರೂಮ್ ಕೂಡ ಕೆಳಗಡೆ ಟೈಲ್ಸ್ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ವೈಟ್ ಹಾಕಿಟ್ಟಿದ್ದಾರೆ, ಅದು ಎಂತ ಕರ್ಮಕ್ಕೆ ಗೊತ್ತಿಲ್ಲ. ಆಮೇಲೆ ಇದರದ್ದು ಕಿಚನದ್ದು ಕೂಡ ಕಾರ್ಡ್ಸ್ ಎಲ್ಲ ಹಾಕ್ತಾಯಿದ್ದೀವಿ, ಅದು ಕೂಡ ಆಗುತ್ತೆ. ಇವತ್ತಿಗೆ ಆಗ್ಬೋದಾ ಅಂತ ಕಿಚನ್ದು ಕಾರ್ಡ್ಸ್ ಎಲ್ಲ. ಮತ್ತು ಇನ್ನೊಂದು ಸ್ಟೆಪ್ಸ್ ಆಯಿತು ನಮ್ಮದು. ಎಷ್ಟು ವರ್ಷದಿಂದ ಸ್ಟೆಪ್ಸ್, ಮನೆ ಓಪನ್ ಅದಕ್ಕೆ ಆ ಸ್ಟೆಪ್ಸ್ ಆಗಿರಲಿಲ್ಲ. ಎಷ್ಟು ವರ್ಷ ಆದಂಗೆ ಆಗುತ್ತೆ ನನಗೆ. ಆ ಸ್ಟೆಪ್ಸ್ ಆಗೇ ಇತ್ತು. ಹೌದು ವರ್ಷನೇ, ತುಂಬ ವರ್ಷ ಇದೆ. ಹೇಗೆ ಗೊತ್ತಾ, ಮನೆ ಸ್ಟಾರ್ಟ್ ಮಾಡಿ ಆವಾಗಲೇ ಆಗಬೇಕಿತ್ತಲ್ಲ ಅದು. ಹಾಂ, ಗೃಹ ಪ್ರವೇಶ ದಿನ ಹಾಕುದಲ್ಲ ಅದು. ಮನೆ ನಾವು ಸ್ಟಾರ್ಟ್ ಮಾಡುವಾಗ ಅದು ಆಗಬೇಕಿತ್ತು ಸ್ಟೆಪ್ಸ್. 3 ವರ್ಷ ಆಯ್ತು. ಹೌದು, ಅದು 1.5 ವರ್ಷ, 4.5 ವರ್ಷದಿಂದ ಸ್ಟೆಪ್ಸ್ ಇರಲಿಲ್ಲ. ಫೈನಲಿ ಸ್ಟೆಪ್ಸ್ ಒಂದು ಬಂತು, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅದು ಈಗ ಎಲ್ಲ ಮುಚ್ಚಿದ್ದಾರೆ. ಅದು
ತುಂಬ ಚೆನ್ನಾಗಿದೆ. ಪಾಟ್ಸ್ ಹಾಕಿದ್ದೀವಿ ನಾವು ಇದಕ್ಕೆ. ಆ ಪಾಟ್ಸ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿದ್ದೆಲ್ಲ ಕೆಲಸ ಆಗ್ತಾ ಉಂಟು. ಇದೆಲ್ಲ ಟೈಲ್ಸ್ ಹೊರಗಡೆ ಇದ್ದು, ಕೆಲವು ಹೊರಗಡೆ ಹಾಕುವಂಥದ್ದೆಲ್ಲ ಟೈಲ್ಸ್ ಉಂಟು. ಈ ಏರಿಯಾ ತುಂಬ ಚೆನ್ನಾಗಾಗಿದೆ. ಇಲ್ಲಿ ನೋಡಿ, ಈ ಏರಿಯಾ ನೋಡಿ, ಇಲ್ಲಿ ಒಂದು ಸಿಟ್ಟಿಂಗ್ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ರೌಂಡ್ ಇದರ ಧೂಳುಂಟು, ಇದು ಚೆನ್ನಾಗಿ ಕಾಣುತ್ತೆ. ಅದು ಕೂಡ ರೌಂಡ್ ಉಂಟಲ್ಲ, ಅದನ್ನು ಸ್ಕ್ವೇರ್ ಮಾಡಲಿಕ್ಕೆ ಉಂಟು, ಮಾವಿನ ಇದರದ್ದು. ಇದು ನೋಡಿ, ಇದು ಇಲ್ಲಿ ಹೊರಗಡೆ ಹಾಕಲಿಕ್ಕೆ ಟೈಲ್ಸ್, ಒಂದು ಜಾಗಕ್ಕೆ ಮಾತ್ರ, ಒಂದು ಏರಿಯಾಕ್ಕೆ ಮಾತ್ರ, ಅಲ್ಲಿ ಆ ಏರಿಯಾದಲ್ಲಿ. ಚೆನ್ನಾಗಿದೆ ಅಲ್ವಾ? ಇದು ನೋಡಿ, ಇದೇ ಪಾಟ್ಸ್ ಹಾಕಿದ್ದು. ಇದು ಫಿನಿಶಿಂಗ್ ಆಗ್ಲಿಕ್ಕೆ ಉಂಟು ಇನ್ನೂ ಕೂಡ. ಸೈಡ್ ಸ್ಕರ್ಟಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ಕೂಡ ಹಾಗೆ, ಎಂತ ಗೊತ್ತುಂಟಾ, ಸೈಡಲ್ಲಿ ವೀನಿಯರ್ ಶೀಟ್ ಎಲ್ಲ ಬರುತ್ತೆ ಇದಕ್ಕೆ. ಹಾಗೆ ಮೇಲ್ಗಡೆ ಪಾಟ್ಸ್ ಹಾಕಿದ್ದಾರೆ. ಹಾಗೆ ಇದೆಲ್ಲ ಈಗ ಥಿಯೇಟರ್ಗೆ ನಮ್ಮದು ಇದು ಬಂದಿದ್ದು, ಸ್ಪೀಕರ್ಸ್ ಅದೆಲ್ಲ. ಮತ್ತು ಇದು ಅದರದ್ದು ಇದು ಎಂತ ಸ್ಕ್ರೀನ್ ನೋಡಿ, ಥಿಯೇಟರ್ ಸ್ಕ್ರೀನ್ ಇದು. ಇದೆಲ್ಲ ಸ್ಪೀಕರ್ಸ್, ಕೆಲವು ಸ್ಪೀಕರ್ಸ್ ಇವಾಗ ಫಿಕ್ಸ್ ಮಾಡಿ ಆಗಿದೆ. ಇನ್ನು ಇಷ್ಟೆಲ್ಲ ದೊಡ್ಡದು, ಕೆಲವು ಇಲ್ಲಿ ಮುಂದೆಲ್ಲ ಬರುತ್ತೆ. ಇದು ಹೇಗಿತ್ತು, ಹೇಗೆ ಮಾಡಿದ್ರು ನೋಡಿ, ಒಂಥರ ಗೋಡೌನ್ ರೀತಿ ಇತ್ತಿದ್ದು. ಆದರೆ ನೋಡಿ, ಗೊತ್ತಿದ್ರೆ ಒಬ್ಬರಿಗೆ ಯಾವ ರೀತಿ ಮಾಡ್ಬೋದು ನೋಡಿ. ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ಹೇಳ್ತಾರಲ್ಲ, ಯಾವ ರೀತಿ ಆಕೃತಿ ತರ್ಬೋದು ಅಂತ ಹೇಳಿ ಗೊತ್ತಿದ್ದವರೇ ಕೊಡಬೇಕು. ಅದೇ ನಾನು ಎನಿಸೋದು, ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ ಎಲ್ಲ ಕೂಡ. ಅದೇ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಇದು ಇರುತ್ತಲ್ಲ ಫಿಲ್ಮ್ ಸಿಟಿ ಮತ್ತು ಡ್ರಾಮಾ, ಅದಕ್ಕೆಲ್ಲ ಸೆಟ್ಟಿಂಗ್ ಮಾಡ್ತಾರೆ ನೋಡಿ, ಸೆಟ್ ಮಾಡ್ತಾರೆ. ಆ ರೀತಿ ನಮ್ಮ ಮನೆಯನ್ನು ಸೆಟ್ ಮಾಡಿದ್ರು ಅಷ್ಟೇ, ಸ್ವಲ್ಪ ದಿನಕ್ಕೆ, ಟೆಂಪರರಿಗೆ ಅಂತ ಹೇಳಿ ಮಾಡ್ತಾರಲ್ಲ ಆ ರೀತಿ. ಅದೇ ಯಾವುದಾದ್ರೂ ಇದರಲ್ಲಿ ಇದ್ರ ಅಂತ, ನಾಟಕ ಕಂಪನಿಯಲ್ಲಿ, ಡ್ರಾಮಾ ಕಂಪನಿಯಲ್ಲಿ ಇದ್ರ ಅಂತ, ಹಾಗೆ ಅದು ಮಾತ್ರ ಮಾಡ್ಲಿಕ್ಕೆ ಗೊತ್ತುಂಟು ಅವರಿಗೆ. ಅದಕ್ಕೆ ಒಳ್ಳೆ ಡ್ರಾಮಾ ಕೂಡ ಮಾಡ್ತಾರೆ ಅವರು. ಅಷ್ಟು ವರ್ಸ್ಟ್ ಇತ್ತು ನೋಡಿ ಎಲ್ಲ. ನೀವು ನೋಡಿದ್ರಲ್ಲ, ಇದು ಫ್ಲೈವುಡ್ ಬಿಡಿ, ಅದರ ಮೇಲೆ ಹಾಕಿದ ಶೀಟ್ ಕೂಡ ಒಂದು ಕೂಡ ಅದು ಕರೆಕ್ಟಾಗಿ ಒಂದು ಇರಲಿಲ್ಲ. ಅದಕ್ಕೆ ಒಂದು ಇದೇ ಇಲ್ಲ, ಫಿನಿಶಿಂಗೇ ಇರಲಿಲ್ಲ. ಅರ್ಧ ಅಲ್ಲಿ ಅರ್ಧ, ಇಲ್ಲಿ ಅರ್ಧ, ಎಲ್ಲ ಪತ್ತೆ ಇಟ್ಟಿದ್ದು ಹೆಂಗೆಲ್ಲ ಇಟ್ಟಿದ್ರು. ಇವಾಗ ಇದೊಂದು ಸರಿಯಾಗಿದೆ. ಒಂದು ಮನೆ ಅಂದರೆ ಅಂತ ನಾವು ಲಾಂಗ್ ಟರ್ಮ್ಗೆ ಕಟ್ಟೋದು, ಟೆಂಪರರಿಗೆ ಅಲ್ಲ. ನಮ್ಮ ಲೈಫ್ ಅದರಲ್ಲಿ ತೆಗಿಲಿಕ್ಕೆ ಉಂಟು. ಇವಾಗ ನಮ್ಮದು ಹಾಗೇ ಇದೆ. ಇವರು ಅದೇ ಯೋಚನೆ ಮಾಡ್ತಾರೆ, ಯಾವಾಗಲೂ ಏನು ಮಾಡಿದ್ರು ಅದು ನಮ್ಮ ಲೈಫ್ ಟೈಮ್ ಇರಬೇಕು ಅಂತೇಳಿ ಆ ರೀತಿ ಮಾಡ್ತಾ ಇದ್ದಾರೆ. ಹಾಗೆ ನಿಜವಾಗ್ಲೂ ನಮಗೆ ತುಂಬ ಸಂತೋಷ, ಇವಾಗ ತುಂಬ ಖುಷಿ. ಒಂದು ಶೇಪಿಗೆ ಬಂತು ಈ ಮನೆ, ತುಂಬ ಖುಷಿ. ಎಲ್ಲ ತೋರಿಸ್ಲಿಲ್ಲ, ಆದರೆ ಒಂದೊಂದಾಗಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನೋಡುವಾಗನೇ. ಹಾಗೆ ಬನ್ನಿ ಹೋಗೋಣ ಹೊರಗಡೆ. ಇಲ್ಲಿ ಮಾತಾಡ್ಲಿಕ್ಕೂ ಆಗೋದಿಲ್ಲ, ಗಡಿ ಆಗೋದು 1 ಗಂಟೆಯಿಂದ ನಾವು ಇಲ್ಲೇ ಇದ್ದೀವಿ. ಅವ್ರದ್ದು ಸ್ಟಾಪ್ ಆಗುವಾಗ ನಾನು ನಿಮ್ಮ ಜೊತೆ ಮಾತಾಡೋದು. ಓಕೆ ಇದೀಗ ನೋಡಿ ಅಮ್ಮನ ರೂಮ್ ಯಾವ ರೀತಿ ಆಗಿದೆ ಅಂತ ಹೇಳಿ, ಫುಲ್ ಖಲಾಸ್. ಮೇಲೆ ತೋರಿಸು, ಮೇಲೆ ನೋಡಿ ಎಲ್ಲ ಹೋಗ್ತಾ ಉಂಟು. ಯಾಕಂದರೆ ಅದು ಯಾವುದು ಕೂಡ ಕರೆಕ್ಟ್ ಇರಲಿಲ್ಲ. ಈಗ ಇದೆಲ್ಲ ನೋಡಿ ಚಿಕ್ಕದು ಮಾಡಿದರು, ಅಂದರೆ ಸ್ವಲ್ಪ ಸೈಡೆಲ್ಲ ನಮಗೆ ಇಳಿಯುವಾಗ ಉಂಟಲ್ಲ, ಇಲ್ಲಿ ಇಷ್ಟು ದಪ್ಪ ಇಟ್ಟಿದ್ದರು, ಕೆಳಗಿಳಿಯುವಾಗ ಕಾಲಿಗೆ ಅದು ತಾಗುದು, ಆ ರೀತಿ ಅವ್ರದ್ದು ಇತ್ತು, ಬ್ಲೇಡ್ ರೀತಿ ಆಗ್ತಾ ಇತ್ತದು. ಅದನ್ನೆಲ್ಲ ತೆಗೆಸಿ ಈಗ ಪಟ್ಟಿ ಎಲ್ಲ ಚೇಂಜ್ ಮಾಡಿಸಿದ್ವಿ. ಹಾಗೂ ಇದು ಕೂಡ ಹಾಗೆ, ಇದು ನೋಡಿದ್ರಲ್ಲ ನೀವು, ಕೋಣೆ ಎಲ್ಲ ಇದನ್ನೆಲ್ಲ ತೆಗೆಸಿ ಇವಾಗ ಒಂದೇ ಇದು ಮಾಡಿ ಹ್ಯಾಂಗಿಂಗ್ಗೆ. ಹಾಗೆ ಇಲ್ಲೆಲ್ಲ ಟೆಂಡಮ್ ಬಾಕ್ಸ್ ಬರುತ್ತೆ, ಡ್ರಾ ರೀತಿ ಟೆಂಡಮ್ ಬಾಕ್ಸ್ ಕೆಳಗಡೆ. ಅವಾಗ ಬಟ್ಟೆಯನ್ನು ಚೆನ್ನಾಗಿ ಇಡ್ಬೋದು ಟೆಂಡಮ್ ಬಾಕ್ಸ್ ಇದ್ದರೆ. ಹಾಗೆ ಅದನ್ನು ಮಾಡಿಸ್ತಾ ಇದ್ದೀವಿ. ಇದು ಅಮ್ಮಂದು. ಹಾಗೂ ತಿಮ್ಮಿದ್ದು ಫುಲ್ ಚೇಂಜ್ ಆಯಿತು. ಅವಳದು ಕೂಡ ಹಾಗೆ ಇದೆಲ್ಲ ತೆಗೆಸಿದ್ವಿ. ಇದು ನೋಡಿ, ಇಲ್ಲಿ ಸೀಕ್ರೆಟ್ ಎಲ್ಲ ಮಾಡಿ ಇಟ್ಟಿದ್ರು, ಕರ್ಮದ್ದು. ಐಡಿಯಾ ಇಲ್ಲ, ಮಾಡೋದು ಮಾಡಿದ್ದಾರೆ. ಆಮೇಲೆ ಟೆಂಡಮ್ ಬಾಕ್ಸ್ ಹಾಕು ಅಂತ ಹೇಳುವಾಗ ಬಾಗಿಲು ಆಚೆ ಕೂಡ ಹೋಗ್ತಾ ಇಲ್ಲ, ಈಚೆ ಕೂಡ ಹೋಗ್ತಾ ಇಲ್ಲ. ಹಾಗೆ ಮಾಡಿ ಮತ್ತೆ ಇಷ್ಟು ವೇಸ್ಟ್ ಅದು. ಇಲ್ಲಿದ್ದು ಮಿರರ್ ನೋಡಿದ್ರಲ್ಲ, ಮಿರರ್ ಒಂದು ಹೋಯ್ತು ಡಬ್ಬ ಅಂತೇಳಿ, ಅದು ಒಂದು ಇರಲಿ ಅಂತೇಳಿ ಯೋಚನೆ ಮಾಡಿದ್ವಿ ನಾವು. ಆದರೆ ಅದು ಕೂಡ ಪದ್ಯ ಢಾಬ್ಬ ಮಾಡಿ ಬೆಟ್ಟ, ದೇವರಿಗೆ ಇಷ್ಟನೇ ಇರಲಿಲ್ಲ, ಅವ್ರಿಗೆ ಏನು ಇರಲಿಕ್ಕೆ, ಅದಕ್ಕೆ ಅದು ಕೂಡ ಹೋಯ್ತು. ಇವಾಗ ಮನೆದೆಲ್ಲ ಫುಲ್ಲು ಟೈಲ್ಸಿದು ಕೆಲಸ ಆಗ್ತಾ ಉಂಟು, ಕಾರ್ಡ್ಸ್ ಇದಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಪರ್ಫೆಕ್ಟಾಗಿ ಆಗ್ತಾ ಉಂಟು ಕೆಲಸ. ಓಕೆ, ಇವಾಗ ಸಂಜೆ ಆಗಿದೆ. ಒಂದು ಕಡೆ ಹಬ್ಬಕ್ಕೆ ಕೂಡ ಹೋಗ್ಲಿಕ್ಕುಂಟು, ಅಲ್ಲಿ ಹೋಗೋಣ ಬನ್ನಿ. ಓಕೆ, ಇವಾಗ ಇಲ್ಲಿ ಹಬ್ಬಕ್ಕೆ ನಾನು ಮೊನ್ನೆ ಹೇಳಿದೆ ನೋಡಿ, ಇನ್ನೊಂದು ಹಬ್ಬಕ್ಕೆ ಹೋಗ್ಲಿಕ್ಕೆ ಉಂಟು ಅಂತೇಳಿ. ಹಾಗೆ ಇಲ್ಲಿ ಬಂದ್ವಿ. ಈಗ ಇವ್ರು ಕೂಡ ಬಂದರು, ನಮ್ಮ ಟೀಮ್. ಅಂಕಲ್ ಒಂದೊಂದು ಕಡೆ ಒಂದೊಂದು ಚರ್ಚಿದ ಹಬ್ಬ ಇರುತ್ತೆ. ಆವಾಗ ಎಲ್ಲ ನೆಂಟರಿಗೆಲ್ಲ ಇನ್ವೈಟ್ ಮಾಡ್ತಾರೆ, ಒಟ್ಟಿಗೆ ಹಬ್ಬವನ್ನು ಆಚರಿಸ್ತಾರೆ. ಓಕೆ, ಇವರೆಲ್ಲ ನಮ್ಮ ಅಮ್ಮನ ಕಡೆಯಿಂದ ನೆಂಟರು ಆಗ್ತಾರೆ ನಮಗೆ. ಅಲ್ಲಿ ಯೂಟ್ಯೂಬ್ ಬಂದ ಇವತ್ತು. ಯೂಟ್ಯೂಬಲ್ಲಿ ಯೂಟ್ಯೂಬ್ ಬರಲಿಲ್ಲ. ಎಂತದ ನಿನ್ನ ಯೂಟ್ಯೂಬ್ ಹೆಸರು? ಯೂಟ್ಯೂಬ್ ಹೆಸರೆಂತ? ಹಾಂ, ಹೆಸರಿಲ್ಲವಾ? ರಿಟ್ರೀವರ್ ಗೋಲ್ಡನ್ ರಿಟ್ರೀವರ್, ಲ್ಯಾಬ್ ರಿಟ್ರೀವರ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು, ತುಂಬ ಖುಷಿ ಆಯಿತು. ಇವಾಗ ಊಟ ಎಲ್ಲ ಮಾಡ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು ಊಟ ಕೂಡ. ಓಕೆ, ನಮ್ಮದು ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು ಊಟ, ತುಂಬ ಖುಷಿ ಆಯ್ತಲ್ಲ. ಎಂಜಾಯ್ ಮಾಡಿದ್ವಿ. ಇನ್ನು ಮನೆಗೆ ಹೋಗಿ, ನೀವು ನಿಮ್ಮ ಮನೆಗೆ, ನಾವು ನಮ್ಮ ಮನೆಗೆ. ನೀವು ನಮ್ಮ ಮನೆಗೆ ಬಂದರೂ ಆಗುತ್ತೆ ಸೀದಾ ಡ್ರೂ ಅಂತ. ನಾಳೆ ಪುನಃ ಕೆಲ್ಸಕ್ಕೆ ಹೋಗ್ತೀರಾ? ಎಂತ ಬೇಕಾ ನಿಂಗೆ? ಫೋಟೋ ಬೇಕಾ, ವಿಡಿಯೋ ಬೇಕಾ? ಓಕೆ, ಇವಾಗ ಎಲ್ಲರಿಗೆ ಬಾಯ್ ಹೇಳ್ತಾ ಇಲ್ಲಿಂದ ಹೊರಟ್ವಿ. ಇನ್ನು ಸೀದಾ ಮನೆಗೆ. ಬಾಯ್. ಅದು ಯಾವ ರೀತಿ ಬಾಯ್ ಹೇಳುದಾ? ಅಂಕಲ್ ಬಾಯ್. ಆಂಟಿ ಬಾಯ್. ನಾವು ಶಿಕಾರಿಗೆ ಬಂದ್ವಿ. ಶಿಕಾರಿ ನಮ್ದು ನೋಡಿ, ಹಣ ಯಾವ ರೀತಿ ದಗದಗ ಉರಿತಾ ಉಂಟು ನೋಡಿ. ನೋಡಿ, ನಾವು ಹಾಕಿದ್ದೆಲ್ಲ ಫರ್ನಿಚರ್ ಹೇಗೆ ಉರಿತಾ ಉಂಟು, ಬೇಜಾರಾಗ್ತಾ ಉಂಟು. ಇವನ್ ನೋಡಿ, ಈಗ ಮಧ್ಯರಾತ್ರಿ ಚಾಕ್ಲೇಟ್ ತಿಂತಾ ಇದ್ದಾನೆ. ಯಾರು? ಇಬ್ರು ಒಂದೇ. ಅದು ಹಲ್ಲು ಎಲ್ಲ ಮುಳ್ಳ ಹಿಡಿದು ಕುಂಯ್ 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 ಆಗುತ್ತೆ ಮತ್ತೆ ನೋಡಿ. ಚಿಕ್ಕ ಇರುವಾಗ ಹೋಗಿ ಬ್ರಷ್ ಮಾಡಿ ಬಂದ್ರೆ ಆಯ್ತು, ಎಲ್ಲರೂ ಚಾಕ್ಲೇಟ್ ತಿಂತಾರೆ, ಮಲಗ್ತಾರೆ. ಓಕೆ, ಇವತ್ತು ಹಬ್ಬ ಎಲ್ಲ ಆಯ್ತಾ ರಾಯ್? ಹೇಗಾಯ್ತು ಊಟ ಎಲ್ಲ? ಒಳ್ಳೆ ಇತ್ತು ಅಂತ. ಓಕೆ, ಇನ್ನು ಮಲಗುದು ನಾವು, ಸಾಕಾಗಿ ಹೋಗಿದೆ. ಈ ರೂಮ್ ಕೂಡ ಖಾಲಿ ಮಾಡಲಿಕ್ಕೆ ನಮಗೆ ವಾರ್ನಿಂಗ್ ಬಂದಿದೆ. ಹಾಗೂ ಈ ರೂಮ್ ಖಾಲಿ ಈಗ ಮಾಡೋದಾ, ಏನು ಮಾಡೋದು ನೋಡಬೇಕು ಏನು ಅಂತ ಹೇಳಿ. ಮುಂದಿನ ವಿಚಾರ ಮುಂದೆ ನೋಡೋಣ. ಇವತ್ತಿಗೆ ಇಲ್ಲಿಗೆ ಸಾಕು ಮಾಡೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.